ಅಲ್ಲಿ ಸುರೇಶ್ ಅಂಗಡಿ ಅವರ ನಿಧನ ಆದಮೇಲೆ ಅವ್ರ ಮನೆಯವ್ರಿಗೆ ಕೊಟ್ಟರು, ಜನ ಆಯ್ಕೆ ಮಾಡಿಕೊಟ್ರು. ಈಗ ಅವ್ರು ಯಾವ ಕಾರಣದಿಂದ ಅವರನ್ನು ತೆಗೆದ್ರು? ಅವ್ರಿಗೆಲ್ಲ ಒಂದು ಕಡೆ ಅವಮಾನ ಮಾಡಿದರು. ಅಂಗಡಿ ಅವ್ರ ಕುಟುಂಬಕ್ಕೂ ಅವಮಾನ ಮಾಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಸಮರ್ಥ ನಾಯಕರಿಲ್ಲ ಅನ್ನುವಂಥದ್ದನ್ನು ಇಡೀ ದೇಶಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ತೋರಿಸ್ತಾ ಇದ್ದಾರೆ. ನನಗೆ ಈ ಪಕ್ಷ ಅನ್ನೋದಕ್ಕಿಂತಲೂ ಜಿಲ್ಲೆಯ ಒಂದು ಸ್ವಾಭಿಮಾನದ ಪ್ರಶ್ನೆ ಇದು. ಧಾರವಾಡ ಜಿಲ್ಲೆಯವರು ಬಂದು ಯಾಕೆ ಅವ್ರನ್ನ ಯಾಕೆ ಇಲ್ಲಿ ತಂದಿರೋದು? ಆಯಿತು, ಪ್ರಹ್ಲಾದ್ ಜೋಶಿ ಅವ್ರನ್ನ ತೆಗೆದು ಇವ್ರಿಗೆ ಕೊಡ್ಲಿಕ್ಕೆ ಕಷ್ಟ ಆದರೆ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು. ಇಲ್ಲ, ಪ್ರಹ್ಲಾದ್ ಜೋಶಿ ಅವ್ರನ್ನ ತೆಗೆದು ಇಲ್ಲಿ ನೀವು ಇವ್ರನ್ನ ಹೆಂಗೂ ಚೇಂಜ್ ಮಾಡಿದ್ರಲ್ಲ, ಕಾರವಾರಕ್ಕೆ ಅಲ್ಲಿ ಹಾಕಿ ಅವ್ರನ್ನ ಅಲ್ಲಿ ಹಾಕ್ಬೋದಿತ್ತು. ನೀವು ಅನಂತಕುಮಾರ್ ಹೆಗಡೆನಂತೂ ತೆಗಿತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು, ಜಗಜ್ಜಾಯರು. ಯಾಕಂತಂದ್ರೆ ಅವರ ಬಾಯಿಂದ ಅವ್ರ ಹೇಳಿಕೆಯಿಂದ ಅವ್ರ ಪಕ್ಷಕ್ಕೆ ಮುಜುಗರ ಆಗ್ತಾಯಿತ್ತು. ಸಂವಿಧಾನನ ನಾವು ಬದಲಾವಣೆ ಮಾಡಲಿಕ್ಕೆ ನಮ್ಮದು ಬಂದಿರತಕ್ಕಂಥದ್ದು ಪಾರ್ಟಿ ಅಂತಕ್ಕಂಥದ್ದು ಹೇಳಿಕೆ ಇರೋದ್ರಿಂದ ಆ ಒಂದು ಮುಜುಗರದಿಂದ ಹೊರಗೆ ಬರಲಿಕ್ಕೆ ಅವ್ರನ್ನ ನಾವು ಹೊರಗೆ ಇಟ್ಟಿರ್ಬೋದು. ಬಟ್ ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಾಕ್ಬೋದಾಗಿತ್ತಲ್ಲ, ಜಗದೀಶ್ ಶೆಟ್ಟರ್ನ ಧಾರವಾಡ ಕೊಡ್ಬೋದಿತ್ತಲ್ಲ. ಇಲ್ಲ, ಜಗದೀಶ್ ಶೆಟ್ಟರ್ನ ರಾಜ್ಯಸಭಾ ಮೆಂಬರ್ ಮಾಡ್ಬೋದಾಗಿತ್ತು ಅವರ ಒಂದು ಯೋಗ್ಯತೆಗೆ ಅನುಸಾರವಾಗಿ. ಮಾಜಿ ಮುಖ್ಯಮಂತ್ರಿಗಳು ಅವ್ರನ್ನ ತಂದು ಅವ್ರ ಮೇಲೆ ಒಂದು ಆಕ್ರೋಶ ಇದೆ. ಪಕ್ಷ ಬಿಟ್ಟು ಹೋಗಿ ತಿರುಗಿ ಬಂದಿದ್ದಾರಲ್ಲ, ಇವ್ರಿಗೊಂಥರ ಎಲ್ಲರೂ ಒಂದು ಕಡೆ ಬುದ್ಧಿ ಕಲಿಸೋಣ ಅನ್ನೋವಂಥದ್ದು ಒಂದು ಒಳಸಂಚು ಇರ್ತಕ್ಕಂಥದ್ದು. ಅದರಿಂದ ಬೆಳಗಾವಿಗೆ ತಂದು ಹಾಕಿ ಬೆಳಗಾವದ ಸ್ವಾಭಿಮಾನದ ಒಂದು ಸೆಳೆ ಒಳಗೆ ಸಿಲುಕಿ ಇವ್ರು ಸೋಲ್ಬೇಕು ಅಂತಕ್ಕಂಥದ್ದು ಭಾಳ ವ್ಯವಸ್ಥಿತವಾಗಿ ನಡೀತಕ್ಕಂಥದ್ದು. ಈಗ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ